ವೆಲ್ಕಮ್ ಟು ಶಿವಾಯ ಲಾಗ್ಸ್ ಪುತ್ತೂರು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ದಿನನಿತ್ಯ ಉಪಯೋಗಿಸುವ ಮೊಬೈಲ್ಗಳು ನೀರಿನಲ್ಲಿ ಬೀಳುವುದು ಸರ್ವೇ ಸಾಮಾನ್ಯ. ಎಷ್ಟೋ ಜನ ನೀರಲ್ಲಿ ಮೊಬೈಲ್ ಕೆಡವಿ ಅದನ್ನು ಮೂಲೆಗೆ ತಳ್ಳಿದ್ದಾರೆ. ಮೊಬೈಲ್ ಎಲೆಕ್ಟ್ರಾನಿಕ್ ಸಾಧನವಾದ್ದರಿಂದ ನೀರು ಬಿದ್ದ ತಕ್ಷಣ ಮೊಬೈಲ್ ಒಳಗಿನ ಹಾರ್ಡ್ವೇರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವ ಸಾಧ್ಯತೆಯೇ ಹೆಚ್ಚು. ಬಹಳಷ್ಟು ಮೊಬೈಲ್ಗಳು ಇನ್ನೂ ಕೂಡ ವಾಟರ್ ಪ್ರೂಫ್ ತಂತ್ರಜ್ಞಾನವನ್ನು ಹೊಂದಿಲ್ಲ. ಮಳೆಯ ನೀರಿನಲ್ಲಿ ಮೊಬೈಲ್ ಒದ್ದೆಯಾಗುವುದು, ಅಥವಾ ತೋಟಕ್ಕೆ ಹೋದಾಗ ಮೊಬೈಲ್ ಒದ್ದೆಯಾಗುವುದು, ಅಥವಾ ಮನೆಯಲ್ಲಿ ಎಲ್ಲಾದರೂ ಇಟ್ಟಲ್ಲಿ ನೀರು ಬಿದ್ದು ಮೊಬೈಲ್ ಒದ್ದೆಯಾಗುವುದು, ಹಾಗೂ ಮಕ್ಕಳ ಕೈಯಲ್ಲಿ ಮೊಬೈಲ್ ಒದ್ದೆಯಾಗುವುದು, ಈ ಥರದ ತುಂಬ ಸಮಸ್ಯೆಗಳನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಮೊಬೈಲ್ ನೀರಿನಲ್ಲಿ ಬಿದ್ದಾಗ ಒಂದಿಷ್ಟು ಎಚ್ಚರಿಕೆ ಅಂಶಗಳನ್ನು ಅನುಸರಿಸಿದರೆ ನಿಮ್ಮ ಮೊಬೈಲ್ ನಿಮಗೆ ಜೀವಂತವಾಗಿ ಸಿಗುತ್ತದೆ. ಆದರೆ ಮೊಬೈಲ್ ನೀರಿಗೆ ಬಿದ್ದಾಗ ಮಾಡಬಾರದಿರುವ ಅನೇಕ ಅಂಶಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಿದ್ದೇವೆ. ನೀವು ಈ ಹಂತಗಳನ್ನು ಅನುಸರಿಸಿದರೆ ನಿಮ್ಮ ಮೊಬೈಲ್ ಕೋಮಾದಿಂದ ಎದ್ದೇಳಬಹುದು. ಆ ಅಂಶಗಳನ್ನು ನೀವೇ ನೋಡಿ. ಮೊಬೈಲ್ ಕಂಪನಿಗಳಿಗೆ ಸ್ಮಾರ್ಟ್ಫೋನ್ ನೀರಿನಲ್ಲಿ ಬಿದ್ದಿರುವುದರ ಬಗ್ಗೆ ಸುಳ್ಳು ಹೇಳಬೇಡಿ. ಸ್ಮಾರ್ಟ್ಫೋನ್ಗೆ ವಾರಂಟಿ ಇರುತ್ತದೆ. ಆದರೆ ನಿಮ್ಮ ಕಂಪನಿ ಆಕಸ್ಮಿಕ ಘಟನೆಗಳಿಂದ ವಾರಂಟಿ ಸೇರಿಸದೇ ಹೋದರೆ ವಾರಂಟಿ ಸಿಗುವುದಿಲ್ಲ. ಅದಕ್ಕಾಗಿ ನಿಮ್ಮ ಒಪ್ಪಂದದ ಎಲ್ಲ ಷರತ್ತುಗಳನ್ನು ಓದಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಮರುಪಾವತಿ ಪಡೆಯಲು ಕೆಲವೊಮ್ಮೆ ಕೆಲವು ಷರತ್ತುಗಳನ್ನು ನೀವು ಅನುಸರಿಸಬೇಕಾಗುತ್ತದೆ. ಅದಲ್ಲದೆ ಇಮ್ಮರ್ಷನ್ ಘಟನೆಯನ್ನು ನಿರಾಕರಿಸಬೇಡಿ. ಯಾಕೆಂದರೆ ಸ್ಮಾರ್ಟ್ಫೋನ್ಗಳು ಇಮ್ಮರ್ಷನ್ ಸೆನ್ಸರ್ ಹೊಂದಿದ್ದು ಅವು ದ್ರವಗಳೊಂದಿಗೆ ಸಂಪರ್ಕಕ್ಕೆ ಬಂದಾಗ ಬಣ್ಣ ಬದಲಾಯಿಸುತ್ತದೆ. ಆದುದರಿಂದ ಕಂಪನಿಯವರಿಗೆ ಅದು ನೀರಿಗೆ ಬಿದ್ದಿದೆ ಎಂದು ತಿಳಿಯುತ್ತದೆ. ಕೂದಲಿನ ಡ್ರೈಯರ್ನಿಂದ ಫೋನನ್ನು ಒಣಗಿಸಬೇಡಿ. ಕೂದಲಿನ ಡ್ರೈಯರ್ ಉಷ್ಣಾಂಶ ತುಂಬ ಬಿಸಿಯಾಗಿರುತ್ತದೆ. ಆದುದರಿಂದ ಸ್ಮಾರ್ಟ್ಫೋನ್ನಲ್ಲಿರುವ ದುರ್ಬಲ ಅಥವಾ ಮೆದು ಎಲೆಕ್ಟ್ರಾನಿಕ್ ಘಟಕಗಳಿಗೆ ಹಾನಿಯಾಗುತ್ತದೆ. ಅಲ್ಲದೆ ನಿಮ್ಮ ಸ್ಮಾರ್ಟ್ಫೋನನ್ನು ಬಿಸಿ ಓವನ್ ಅಥವಾ ರೇಡಿಯೇಟರ್ನಲ್ಲಿ ಇಡಬೇಡಿ. ನಿಮ್ಮ ಮೊಬೈಲ್ಗೆ ಚಾರ್ಜರ್, USB, ಹೆಡ್ಫೋನ್ ಪ್ಲಗ್ ಮಾಡಬೇಡಿ. ಸ್ಮಾರ್ಟ್ಫೋನ್ ನೀರಿನಿಂದ ಹಾನಿಗೊಳಗಾದಾಗ ಮೊಬೈಲನ್ನು ಚಾರ್ಜಿಗೆ ಹಾಕಬೇಡಿ. ಯಾಕೆಂದರೆ ಅದು ಶಾರ್ಟ್ ಸರ್ಕ್ಯೂಟ್ಗೆ ಕಾರಣವಾಗುತ್ತದೆ ಮತ್ತು ಮೊಬೈಲನ್ನು ಇನ್ನಷ್ಟು ಹಾನಿಗೊಳಿಸುತ್ತದೆ. ಇದಲ್ಲದೆ USB ಹೆಡ್ಫೋನ್ ಸಹ ಕನೆಕ್ಟ್ ಮಾಡಬೇಡಿ. ಇದರಿಂದ ನೀರಿನ ಹನಿಗಳು ಇನ್ನೂ ಒಳಗೆ ಹೋಗುವ ಸಂಭವವೇ ಹೆಚ್ಚು. ತಕ್ಷಣ ಸ್ವಿಚ್ ಆಫ್ ಮಾಡಿ. ಸ್ಮಾರ್ಟ್ಫೋನ್ ನೀರಿನಲ್ಲಿ ಬಿದ್ದ ತಕ್ಷಣ ಸ್ವಿಚ್ ಆಫ್ ಮಾಡುವುದು ಉತ್ತಮ ಆಯ್ಕೆ. ನೀರಿನಲ್ಲಿ ಬಿದ್ದ ಸ್ಮಾರ್ಟ್ಫೋನನ್ನು ತಕ್ಷಣ ಬಳಸುವುದು ಅಪಾಯಕಾರಿ. ಅದಲ್ಲದೆ ಇದು ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಮೊಬೈಲ್ಗೆ ಇನ್ನಷ್ಟು ಹಾನಿ ಮಾಡಿ ನಿಮ್ಮ ಸ್ಮಾರ್ಟ್ಫೋನ್ ಕಾರ್ಯನಿರ್ವಹಣೆಯನ್ನು ನಿಲ್ಲಿಸಬಹುದು. ನೀರಿಗೆ ಬಿದ್ದ ಸ್ಮಾರ್ಟ್ಫೋನನ್ನು ಚೆನ್ನಾಗಿ ಅಲುಗಾಡಿಸಿ ಮತ್ತು ಒಣಗಿಸಿ. ಸ್ವಿಚ್ ಆಫ್ ಮಾಡಿದ ನಂತರ ಒಣ ಬಟ್ಟೆ ತೆಗೆದುಕೊಂಡು ಸಂಪೂರ್ಣವಾಗಿ ಒರೆಸಿ. ನಂತರ ಸಾಧ್ಯವಾದಷ್ಟು ಹೆಚ್ಚು ತೇವಾಂಶ ಹೀರಿಕೊಳ್ಳುವ ಕಾಗದದ ಉತ್ಪನ್ನಗಳಲ್ಲಿ ಅಥವಾ ಟವೆಲ್ನಲ್ಲಿ ಸ್ಮಾರ್ಟ್ಫೋನನ್ನು ಕಟ್ಟಿ ಇಡಿ. ಹೆಡ್ಫೋನ್ ಕೇಬಲ್ಗಳನ್ನು ಅನ್ಪ್ಲಗ್ ಮಾಡಿ ಮತ್ತು ಸಿಮ್ ಕಾರ್ಡ್, ಮೆಮರಿ ಕಾರ್ಡ್ಗಳನ್ನು ತೆಗೆದುಹಾಕಿ. ನಂತರ ಸ್ಮಾರ್ಟ್ಫೋನ್ ಅಲುಗಾಡಿಸಿ. ಇದರಿಂದ ಒಳಗಿರುವ ನೀರು ಹೊರಬರಲು ಸಹಾಯವಾಗುತ್ತದೆ. ಬ್ಯಾಟರಿಯನ್ನು ತೆಗೆಯಲು ಆಗುವಂಥ ಮೊಬೈಲ್ಗಳಲ್ಲಿ ಬ್ಯಾಟರಿಯನ್ನು ತೆಗೆದು ಇಡಿ. ಈಗಿನ ಹೊಸ ಮೊಬೈಲ್ಗಳಲ್ಲಿ ಬ್ಯಾಟರಿಯನ್ನು ತೆಗೆಯಲು ಆಗದೇ ಇರುವ ಕಾರಣ ಸ್ವಿಚ್ ಆಫ್ ಮಾಡಿ ಇಡಿ. ಇನ್ನೊಂದು ಉತ್ತಮ ಮಾಹಿತಿ ಏನೆಂದರೆ ಸ್ಮಾರ್ಟ್ಫೋನನ್ನು ಅಕ್ಕಿಯಲ್ಲಿ ಇಡಿ. ತೇವಾಂಶ ಹೀರಿಕೊಳ್ಳುವ ಸಲುವಾಗಿ ಅಕ್ಕಿ ಚೀಲದಲ್ಲಿ ಅಥವಾ ಗಾಳಿ ಬೀಸುವ ಪೆಟ್ಟಿಗೆಯಲ್ಲಿ ಮೊಬೈಲ್ ಇಡುವುದು ಉತ್ತಮ ಪರಿಹಾರ. ಇದರಿಂದ ಬೇಗ ನಿಮ್ಮ ಫೋನ್ ಮೊದಲಿನಂತೆ ಆಗುತ್ತದೆ. ಅಕ್ಕಿ ಪರ್ಯಾಯ ಪರಿಹಾರವಾಗುತ್ತದೆ. ಯಾಕೆಂದರೆ ಧಾನ್ಯಗಳು ತೇವಾಂಶ ಹೀರಿಕೊಳ್ಳುತ್ತದೆ. ಆದರೂ ಅಕ್ಕಿಯಲ್ಲಿರುವ ಧೂಳು ಮೊಬೈಲ್ ಸೇರದಂತೆ ನೋಡಿಕೊಳ್ಳಿ. ಕನಿಷ್ಠ 24ರಿಂದ 48 ಗಂಟೆ ಅಕ್ಕಿಯಲ್ಲಿ ಮೊಬೈಲ್ ಇದ್ದರೆ ಒಳಿತು. ಸೂರ್ಯನ ಬೆಳಕಿನಲ್ಲಿಯೂ ಸ್ಮಾರ್ಟ್ಫೋನನ್ನು ಒಣಗಲು ಇಡಬಹುದು. ಸ್ಮಾರ್ಟ್ಫೋನ್ ಒಣಗಿಸಲು ಬ್ಯಾಕ್ ಪ್ಯಾನಲನ್ನು ತೆಗೆದು ನೇರವಾಗಿ ಸೂರ್ಯನ ಬೆಳಕಿನಲ್ಲಿ ಇರಿಸಬಹುದು. ಈ ಪ್ರಯತ್ನ ಹ್ಯಾಂಡ್ಸೆಟ್ಟನ್ನು ಸಂಪೂರ್ಣವಾಗಿ ಒಣಗಿಸಲು ಸಹಾಯ ಮಾಡುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ ಈ ಪ್ರಯತ್ನಗಳಲ್ಲಿ ನಿಮ್ಮ ಮೊಬೈಲ್ ಆನ್ ಆದರೆ ಶೀಘ್ರದಲ್ಲಿಯೇ ಎಲ್ಲ ಡೇಟಾ ಬ್ಯಾಕಪ್ ಮಾಡಿಕೊಳ್ಳಿ. ಇಮ್ಮರ್ಷನ್ನಲ್ಲಿ ದ್ರವ ಅಥವಾ ನೀರು ಹೋದರೆ ಸ್ಮಾರ್ಟ್ಫೋನ್ಗಳಿಗೆ ಹಾನಿಯುಂಟಾಗುತ್ತದೆ. ಆದರೆ ಕೆಲವು ಅದೃಷ್ಟವಾದ ಸಂದರ್ಭಗಳಲ್ಲಿ ಮೊಬೈಲ್ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸ ಡೇಟಾ ಬ್ಯಾಕಪ್ ಮಾಡಿಕೊಳ್ಳುವುದು. ಯಾಕೆಂದರೆ ಮೊಬೈಲ್ ಮತ್ತೆ ಆಫ್ ಆಗುವ ಸಾಧ್ಯತೆಗಳಿರುತ್ತದೆ. ಡೇಟಾ ಬ್ಯಾಕಪ್ ಮಾಡಿಕೊಂಡು ನಂತರ ನಿಮ್ಮ ಹತ್ತಿರದ ಮೊಬೈಲ್ ಸರ್ವಿಸ್ ಸೆಂಟರ್ಗಳಲ್ಲಿ ಮೊಬೈಲನ್ನು ಒಂದು ಸಲ ಸರ್ವಿಸ್ ಮಾಡಿಸಿ. ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.